ಸಚಿವ ಸಂಪುಟದಲ್ಲಿ ಬರಬೇಕಂತಕ್ಕಂಥದ್ದು ಕೂಗಿದೆ. ಅದು ಯಾರು ಬರಬೇಕು ಯಾರು ಬರಬಾರ್ದು ಅಂತಕ್ಕಂಥದ್ದನ್ನ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿರ್ಣಯ ಮಾಡ್ತಾರೆ. ವಿಸ್ತರಣೆ ಆಗುತ್ತೆ ಸರ್, ಯಾವಾಗ ಆಗುತ್ತೆ ಗೊತ್ತಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೆ ಉತ್ತರ ಕೊಡಕ್ಕೆ ಬರಲ್ಲ. ಸರ್, ಈಗ ಸಿಎಂ ಸೈಲೆಂಟ್ ಆಗಿರೋದು ನೋಡಿ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಲ್ಲವೂ ಸಿಎಂ ಬದಲಾವಣೆ ಚರ್ಚೆಗಳು ಮತ್ತೆ ಮುನ್ನೆಲೆ ಬಂದಿದ್ದಾವೆ. ಏನು ಸಿಎಂ ಏನು ಸೈಲೆಂಟ್ ಆಗಿದ್ದಾರೆ? ಯಾವುದು ಮಾತಾಡ್ತಾ ಇಲ್ಲ ಸರ್. ಏನು ಮಾತಾಡಬೇಕು? ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅದೇ ಹೈಕಮಾಂಡ್ ಯಾವಾಗ ಕ್ಲಿಯರೆನ್ಸ್ ಕೊಡ್ತೈತೆ ಅವಾಗ ಮಾಡ್ತಾರೆ. ದಾವಣಗೆರೆ ಎಲೆಕ್ಷನ್ ವಿಚಾರದಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಎಷ್ಟು ಮಟ್ಟಿಗೆ ಸೂಕ್ತ? ಯಾಕಪ್ಪ ಅಂದ್ರೆ ಕಾಂಗ್ರೆಸ್ಗೆ ಮುಸ್ಲಿಮರ ಬೆನ್ನೆಲುಬು ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಲ್ಲ. ನಮಗೆ ಮುಸ್ಲಿಮರು ಬೆನ್ನೆಲುಬಿದ್ದಾರೆ, ನಿಜ. ಮುಸ್ಲಿಮರು ಬೆನ್ನೆಲುಬಿದ್ದಾರೆ, ಅದ್ರ ಜೊತೆಗೆ ಎಲ್ಲಾ ಸಮಾಜದ ಮುಖಂಡರುಗಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲಾ ಸಮಾಜದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವೇ ಜಾಸ್ತಿ ಎಲ್ಲ ಸಮಾಜದವರು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಭಾರತ ದೇಶದ ಇತಿಹಾಸವಂತ ನೋಡ್ಕೊಂಡ್ ಬರ್ರಿ. ಸೊ ಇಟ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಮುಸ್ಲಿಂ ಐಡಿಯಾಲಜಿಕಲಿ ಕಾಂಗ್ರೆಸ್ ಜೊತೆ ಇರೋದ್ರ ಜೊತೆಗೆ ಎಲ್ಲ ವರ್ಗಗಳು, ಎಲ್ಲ ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಸಮಾಜದವರು ಕೂಡ ಕಾಂಗ್ರೆಸ್ ಜೊತೆ ಅದೇ ಗಟ್ಟಿಯಾಗಿ ನಿಲ್ಲುವಲ್ಲಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ನಿಲುವು, ಅದು ಒಂದು ಐಡಿಯಾಲಜಿ. ಕಾಂಗ್ರೆಸ್ ಇಟ್ಸ್ ಮೋರ್ ಅಬೌಟ್ ಪಾರ್ಟಿ ಇದ್ರೂ ಕೂಡ ಇಟ್ ರೆಪ್ರೆಸೆಂಟ್ ದ ಐಡಿಯಾಲಜಿ ಆಫ್ ದಿಸ್ ಕಂಟ್ರಿ. ಸಿದ್ದರಾಮಯ್ಯ ಅವರನ್ನ ಕಟ್ಟ ಬೆಂಬಲಿಗರು ಏನು ಸಚಿವರಿದ್ದಾರೆ ಅವ್ರನ್ನ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ಕೊಂಡು ಅವರು ಅಧಿಕಾರ ಆ ಥರ ಸಭೆ ಮಾಡ್ತಾ ಇದ್ದಾರೆ ಸರ್. ಶಾಮನೂರು ಶಿವಶಂಕರ್ ಮುಗಿದ್ಬಿಡ್ಲಿ, ಸಭೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತಿಮ ನಿರ್ಣಯ ನಡೆತಕ್ಕಂಥದ್ದು ಹೈಕಮಾಂಡಲ್ಲಿ ನಡೀತದೆ. ಸರ್, ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ESI ಕಾರ್ಪೊರೇಷನ್ ಬರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾಗಿದೆ. ತುಕಾರಾಮ್ ಅವರು ಕೂಡ ಮಾತನಾಡಿದ್ದಾರೆ. ನಾವೇನ್ ಮಾಡಿದೀವಿ, ಯಾರು ESI ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರಿಗೆ ನಾವು 18ರಿಂದ 20 ಬೇರೆ ಆಸ್ಪತ್ರೆಗಳು ಅಕಾಡೆಮಿಷನ್ ಆಸ್ಪತ್ರೆಗಳು ಇದಾವೆ. ಅವ್ರಿಗೇನು ತೊಂದರೆ ಆಗೋದಿಲ್ಲ. ಎನಿಬಡಿ ಐಪಿ ಹೋಲ್ಡರ್, ಬಟ್ ಅಲ್ಲಿಂದ ಕ್ಲಿಯರೆನ್ಸ್ ಬರಬೇಕು ನಮಗೆ, ವಿಚ್ ವಿ ಆರ್ ಡೂಯಿಂಗ್.